ಎಸ್ಪೆಷಲಿ ಈ ಬೇಸಿಗೆ ಕಾಲದಲ್ಲಿ ನೀವೆಷ್ಟು ಜಾಗರೂಕರಾಗಿದ್ರೂ ಸಾಕಾಗೋದಿಲ್ಲ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುವಂತ ಸಂದರ್ಭ ತುಂಬಾ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಯಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ತುಂಬ ತಲೆ ಸುತ್ತು ಬಂದಂಗೆ ಆಗೋದು, ತೀವ್ರವಾಗಿರೋ ತಲೆ ಸುತ್ತು ಅಂತೀವಲ್ಲ, ಆ ಥರ ಆಗೋವಂಥದ್ದು, ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಲೋ ಕಾನ್ಸಂಟ್ರೇಷನ್ ಆಗೋವಂಥದ್ದು, ಕಣ್ಣು ಕತ್ಲೆ ಬಂದಂಗೆ ಆಗೋದು, ವಾಕರಿಕೆ ಬಂದಂಗೆ ಆಗೋವಂಥದ್ದು, ಇಂಥದ್ದೆಲ್ಲ ಏನಾದರೂ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬರ್ತಾ ಇದೆ ಅಂತಂದರೆ ಇದನ್ನು ಲೋ ಬಿ ಪಿ ಅಥವಾ ಕಮ್ಮಿ ರಕ್ತದೊತ್ತಡ ಅಥವಾ ಮೆಡಿಕಲ್ ಟರ್ಮ್ಸಲ್ಲಿ ಇದನ್ನು ಹೈಪೋಟೆನ್ಷನ್ ಅಂತ ಕೂಡ ಕರಿತೀವಿ. ರಕ್ತನಾಳಗಳಲ್ಲಿ ಹರಿಯುವಂತಹ ರಕ್ತದ ಒತ್ತಡ ಗಣನೀಯವಾಗಿ ಕಡಿಮೆ ಆದಾಗ ಇದನ್ನು ನಾವು ಹೈಪೋಟೆನ್ಷನ್ ಅಥವಾ ಲೋ ಬಿ ಪಿ ಅಂತ ಹೇಳಿ ಕರಿತೀವಿ. ಇದು ಅಧಿಕ ರಕ್ತದೊತ್ತಡದ ಆಪೋಸಿಟ್, ಕಮ್ಮಿ ರಕ್ತದ ಒತ್ತಡ ಆಗುವಂಥದ್ದು. ಈಗ ನಾರ್ಮಲಿ ನಮ್ಮ ರಕ್ತದ ಒತ್ತಡ 120/80 ಇರಬೇಕಾಗಿತ್ತು ಅಂತಂದರೆ, ಸಪೋಸ್ ಒಂದು ಎಕ್ಸಾಂಪಲ್ಗೆ ಅಕಸ್ಮಾತ್ 90/60 ಹೀಗೆ ಮೇಲಿನ ರೀಡಿಂಗ್ 90, ಕೆಳಗಿನ ರೀಡಿಂಗ್ 60 ಬರುವಂಥದ್ದು ಅಥವಾ ಅದಕ್ಕೂ ಕೆಳಗೆ ಹೋಗುವಂಥದ್ದು, ಇಂಥದ್ದಾದಾಗ ಇದನ್ನು ಏನಂತೀವಿ ನಾವು? ಲೋ ಬಿ ಪಿ ಅಥವಾ ಹೈಪೋಟೆನ್ಷನ್ ಅಂತ ಕರಿತೀವಿ. ಸೊ ಇದಕ್ಕೇನು ಕಾರಣನಪ್ಪ ಅಂತಂದರೆ ಮೇನ್ಲಿ ಡಿಹೈಡ್ರೇಷನ್, ನಿರ್ಜಲೀಕರಣ ಅಂತ ನಾವು ಹೇಳ್ತೀವಿ. ಸೊ ಡಿಹೈಡ್ರೇಷನ್ನಿಂದಾಗಿ ಈ ಒಂದು ಲೋ ಬಿ ಪಿ ಸಮಸ್ಯೆ ಅತ್ಯಂತ ಪ್ರಮುಖವಾಗಿ ಕಂಡುಬರುತ್ತೆ. ಸ್ಪೆಷಲಿ ಬೇಸಿಗೆಗಾಲದಲ್ಲಿ. ಇವಾಗ ಬಿಸಿಯ ಝಳ ಹೆಂಗೆ ಆಗ್ತಾ ಇದೆ ಅಂತಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಹ ಸಾಧ್ಯ ಇಲ್ಲ. ಅಷ್ಟು ಪ್ರಖರವಾಗಿ ಈ ಒಂದು ಬಿಸಿಲಿನ ಝಳಕ್ಕೆ ಈವನ್ ಜನ ಸಾಯುವಂಥ ಪರಿಸ್ಥಿತಿ ಎದುರಾಗಿದೆ. ಪ್ರತಿಯೊಂದು ವರ್ಷದಕ್ಕಿಂತ ಜಾಸ್ತಿ ಈ ವರ್ಷ ಬಿಸಿಲಿನ ಝಳ ಎದುರಾಗಿದೆ, ನಮಗೆ ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಸೊ ಅಂತಹ ಒಂದು ಸಂದರ್ಭದಲ್ಲಿ ನೀರು ಕುಡಿಯೋ ಪ್ರಮಾಣ ಏನಾದರೂ ಕಡಿಮೆ ಇದ್ದರೆ, ತುಂಬ ಬೆವರಿನ ಪ್ರಮಾಣ ಜಾಸ್ತಿ ಇದ್ದರೆ ಈ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ತುಂಬ ಆಗ್ಬಿಡತ್ತೆ. ಸೊ ಹಾಗಾಗಿ ಈ ಡಿಹೈಡ್ರೇಷನ್ ಲೋ ಬಿ ಪಿಗೆ ಒಂದು ಪ್ರಮುಖ ಕಾರಣವಾಗಿ ಪರಿಣಮಿಸುತ್ತೆ. ಇನ್ನು ಪೌಷ್ಟಿಕಾಂಶದ ಕೊರತೆ ಇರಬಹುದು, B12 ಅಥವಾ ಫೋಲೇಟ್ನ ಕೊರತೆಯಿಂದಾಗಿ ಕೂಡ ಈ ಒಂದು ಲೋ ಬಿ ಪಿಯ ಸಮಸ್ಯೆ ಆಗ್ಬಿಡತ್ತೆ. ಇನ್ನು ಗರ್ಭಾವಸ್ಥೆಯಲ್ಲಿ ಕೂಡ ಹೈಪೋಟೆನ್ಷನ್ ಅಥವಾ ಲೋ ಬಿ ಪಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಸಹ ಕೆಲವೊಮ್ಮೆ ಲೋ ಬಿ ಪಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಿಹೈಡ್ರೇಷನ್ ಅತಿ ಮುಖ್ಯವಾದಂತಹ ಕಾರಣ ಆಗಿರೋದ್ರಿಂದ, ಮತ್ತು ಇವಾಗ ಬೇಸಿಗೆ ಕಾಲವೂ ತುಂಬ ಜೋರಾಗಿ ಇರೋದ್ರಿಂದ ನೀರನ್ನು ಕುಡಿದು ಚೆನ್ನಾಗಿ ಹೈಡ್ರೇಷನನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ, ನೀವು ಲೋ ಬಿ ಪಿಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅಂತಾದರೆ. ಹಾಗಾದರೆ ಈ ಒಂದು ಲೋ ಬಿ ಪಿಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಬಿ ಪಿಯ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬಹುದು ಅಂತ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಉಪ್ಪಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಅದೇ ಅಧಿಕ ರಕ್ತದೊತ್ತಡದಲ್ಲಾದರೆ ನಾವು ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಿ, ಉಪ್ಪಿನಕಾಯಿ, ಉಪ್ಪನ್ನು ಸೇವನೆ ಮಾಡಲೇಬೇಡಿ, ಮೇಲುಪ್ಪು ಹಾಕ್ಕೊಳ್ಬೇಡಿ ಅಂತೆಲ್ಲ ಹೇಳ್ತಾ ಇರ್ತೀವಲ್ವ. ಆದರೆ ಈ ಲೋ ಬಿ ಪಿ ಸಮಸ್ಯೆ ಇರೋರಲ್ಲಿ ಉಪ್ಪನ್ನು ಸೇವಿಸಬೇಕು. ಸೊ ಸೋಡಿಯಂ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಇದು ವಾಟರ್ ರಿಟೆನ್ಷನನ್ನು ಹೆಚ್ಚು ಮಾಡುತ್ತೆ, ರಕ್ತದ ಪ್ರಮಾಣವನ್ನು ಕೂಡ ನಾರ್ಮಲ್ ಇಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ರಕ್ತದ ಒತ್ತಡವನ್ನು ಸ್ಥಿಮಿತಗೊಳಿಸ್ಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇಂಟರ್ನ್ ಲೋ ಬಿ ಪಿಯನ್ನು ಸರಿ ಮಾಡೋದಕ್ಕೆ, ಸರಿ ದೂಗಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ಉಪ್ಪು ಇರೋವಂತಹ ದ್ರಾವಣವನ್ನು ಅಕಸ್ಮಾತ್ ತುಂಬ ಜೋರಾಗಿ ತಲೆ ಚಕ್ಕರ್ ಬಂದು ಅಥವಾ ಕಣ್ಣು ಕತ್ತಲೆ ಬಂದು ಬಿದ್ದುಬಿಟ್ರು ಅಂತ ಆದರೆ ತತ್ಕ್ಷಣ ಆ ವ್ಯಕ್ತಿಗೆ ಸ್ವಲ್ಪ ಉಪ್ಪು ಬೆರೆಸಿದ ನೀರನ್ನು ಕುಡಿಸೋದ್ರಿಂದಾಗಿ ಅವನ ಬಿ ಪಿ ನಾರ್ಮಲ್ಲಿಗೆ ಬರುತ್ತೆ. ಮತ್ತು ಸ್ವಲ್ಪ ಕಾನ್ಷಿಯಸ್ ಹೋಗುವಂಥ ಸಂದರ್ಭ ಇದ್ದರೆ ಕೂಡ ಅದು ಸರಿಯಾಗ್ಬಿಡುತ್ತೆ. ಸೊ ಅದರಿಂದ ಕಣ್ಣು ಕತ್ತಲೆ ಬರೋವಂಥದ್ದು, ತಲೆ ಸುತ್ತು ಬಂದು ಬೀಳೋ ಅಂಥದ್ದು, ಇಂಥ ಸಮಸ್ಯೆ ಇದ್ದಾಗ ಉಪ್ಪು ಸೇರಿಸಿದಂತಹ ನೀರನ್ನು ಕುಡಿಸೋದ್ರಿಂದ ಅವರು ಈ ಒಂದು ಲೋ ಬಿ ಪಿ ಸಮಸ್ಯೆಯಿಂದ ಪರಿಹಾರವನ್ನು ಮಾಡ್ಕೊಳ್ಬಹುದು. ಇನ್ನು ಏನು ಮಾಡೋದಪ್ಪ ಅಂತಂದರೆ, ನಾನು ಆವಾಗಲೇ ಹೇಳ್ದ ಹಾಗೆ ಹೆಚ್ಚು
ಹೆಚ್ಚು ನೀರನ್ನು ಕುಡಿಬೇಕು. ಸೊ ನಮ್ಮ ಶರೀರದಲ್ಲಿ ದ್ರವದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಾವು ರಕ್ತದ ಬ್ಲಡ್ ವಾಲ್ಯೂಮ್ ಅಂತ ಹೇಳ್ತೀವಿ. ಬ್ಲಡ್ ವಾಲ್ಯೂಮ್ ಜಾಸ್ತಿ ಆದರೆ ಮಾತ್ರ ನಮ್ಮಲ್ಲಿ ಬ್ಲಡ್ ಪ್ರೆಷರ್ ಕೂಡ ಸರಾಗವಾಗಿ ಇರುವಂಥದ್ದು. ಸೊ ಆದ್ದರಿಂದ ಆದಷ್ಟು ನೀವು ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು. ಬರೀ ಖಾಲಿ ನೀರು ಕುಡಿಯೋದಕ್ಕೆ ನಿಮಗೆ ಸಮಸ್ಯೆ ಆಗತ್ತೆ ಅಂತಾದರೆ ನೀವು ಎಳನೀರನ್ನು ತುಂಬ ಚೆನ್ನಾಗಿ ಕುಡಿಬೋದು. ಅದರಲ್ಲೂ ಸ್ಪೆಷಲಿ ಇವಾಗ ಬೇಸಿಗೆ ಕಾಲದಲ್ಲಿ ಎಳನೀರು, ಕಬ್ಬಿನ ಹಾಲಿನ ಜ್ಯೂಸು, ಕಲ್ಲಂಗಡಿ ಹಣ್ಣಿನ ಜ್ಯೂಸು, ಜೊತೆಗೆ ಕರ್ಬೂಜ ಹಣ್ಣಿನ ಜ್ಯೂಸು, ಆಮೇಲೆ ಬಾಳೆ ದಿಂಡಿನ ರಸ, ಬಾರ್ಲಿ ನೀರು, ಮಜ್ಜಿಗೆ, ಹೀಗೆ ನೀರು ಭರಿತ ರಸಭರಿತವಾಗಿರುವಂತಹ ಎಲ್ಲ ಹಣ್ಣು ತರಕಾರಿಗಳನ್ನು ನೀವು ಸೇವನೆ ಮಾಡ್ಬೋದು. ಜೊತೆಗೆ ನೀರು ಜಾಸ್ತಿ ಇರೋ ಹಾಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಈ ಒಂದು ಲೋ ಬಿ ಪಿಯ ಪ್ರಮಾಣವನ್ನು ನೀವು ಅತ್ಯಂತ ಚೆನ್ನಾಗಿ ಸಮರ್ಪಕವಾಗಿ ಸುಧಾರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ದ್ರವದ ಪ್ರಮಾಣವನ್ನು, ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಿ ಪದೇ ನೀರು ಕುಡಿತಾ ಇರೆ. ನಿಮಗೆ ಬಾಯಾರಿಕೆ ಆಗಬೇಕು ಅಂತ ಇಲ್ಲ, ನೀವು ಪ್ರತಿ ಅರ್ಧ ಗಂಟೆಗೆ ಒಂದ್ಸಲ ನೀರು ಕುಡಿತಾ ಬಂದಷ್ಟು ನಿಮ್ಮಲ್ಲಿ ಈ ಒಂದು ಡಿಹೈಡ್ರೇಷನ್ ಆಗೋ ಸಮಸ್ಯೆ ತಪ್ಪತ್ತೆ. ಇದರಿಂದಾಗಿ ಲೋ ಬಿ ಪಿ ಆಗುವಂತಹ ಸಮಸ್ಯೆ ಕೂಡ ತಪ್ಪತ್ತೆ. ಆದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ನೀವು ಜಾಸ್ತಿ ಪ್ರತಿ ಅರ್ಧ ಗಂಟೆಗೆ ಒಂದ್ಸಲ ಬಾಯಾರಿಕೆ ಆಗದೇ ಇದ್ರೂ ಸಹ ನೀರನ್ನು ಕುಡಿಯೋ ರೂಢಿಯನ್ನು ಇಟ್ಕೊಳ್ಳಿ. ಅಥವಾ ನೀರೇ ಕುಡಿಬೇಕು ಅಂದರೆ ಕೆಲವೊಮ್ಮೆ ಬರೀ ನೀರು ಕುಡಿಯೋದಕ್ಕೆ ಆಗೋದಿಲ್ಲ, ಅದು ಸೇರೋದಿಲ್ಲ, ಹೀಗೆಲ್ಲ ಹೇಳೋವಂಥವ್ರು ಇದ್ದಾರೆ. ಸೊ ಆಶ್ಚರ್ಯ ಆಗುತ್ತೆ ಒಂದೊಂದ್ಸಲ. ಆದರೆ ಆವಾಗ ಏನು ಮಾಡ್ಬೋದು ಅಂತಂದರೆ, ನಾನು ಹೇಳದ್ನಲ್ವಾ, ಕಬ್ಬಿನ ಹಾಲು, ಮಜ್ಜಿಗೆ, ಎಳ್ನೀರು ಅಥವಾ ಬಾರ್ಲಿ ನೀರು, ಏನಾದರೂ ಒಂದು ದ್ರವದ ರೂಪದಲ್ಲಿ ಇರುವಂಥದ್ದನ್ನು ಸೇವನೆ ಮಾಡೋದ್ರಿಂದ ನೀವು ನೀರಿನ ಪ್ರಮಾಣ ಹೆಚ್ಚು ಮಾಡಿಕೊಂಡು ಲೋ ಬಿ ಪಿಯನ್ನು ಅತ್ಯಂತ ಸಮರ್ಪಕವಾಗಿ ಸರಿದೂಗಿಸ್ಕೊಂಡು ಹೋಗ್ಬೋದು. ಇನ್ನೂ ಒಂದು ಏನು ಮಾಡ್ಬೋದಪ್ಪ ಅಂತಂದರೆ, ಸ್ವಲ್ಪ ಕಮ್ಮಿ ಪ್ರಮಾಣದ ಊಟವನ್ನು ಮಾಡಬೇಕು. ಒಂದೇ ಸಲ ಜಾಸ್ತಿ ಊಟ ಮಾಡಿಬಿಡೋದು ಅದು ಪ್ರೆಷರನ್ನು ಹಾಕಿ ಮತ್ತೆ ಬಿ ಪಿ ಲೋ ಆಗೋ ಹಾಗೆ ಮಾಡುತ್ತೆ. ಎಲ್ಲ ಡೈಜೆಷನ್ ಕಡೆ ಹೋಗ್ಬಿಡತ್ತೆ ಎನರ್ಜಿ, ಆದ್ದರಿಂದ ಕೂಡ ಸಮಸ್ಯೆ ಆಗತ್ತೆ ನಿಮಗೆ. ಹಾಗಾಗಿ ಸಣ್ಣ ಪ್ರಮಾಣದ ಊಟ ಅಂತ ಹೇಳ್ತೀವಿ. ಒಂದೇ ಸಲ ಜಾಸ್ತಿ ಊಟ ಮಾಡೋದ್ರ ಬದಲು ಅದನ್ನು ಡಿವೈಡ್ ಮಾಡಿ ಸ್ವಲ್ಪ ಊಟ ಆವಾಗ ಒಂದು ದಿನಕ್ಕೊಂದು 4 ಸಲ ಅಥವಾ 5 ಸಲ ಊಟ ಮಾಡಬೇಕು. ಸ್ವಲ್ಪ ಪ್ರಮಾಣದ ಊಟ ಮಾಡೋದ್ರಿಂದ ಡೈಜೆಷನ್ನು ಚೆನ್ನಾಗಾಗತ್ತೆ, ಎನರ್ಜಿ ಡಿವಿಷನ್ನು ತುಂಬ ಚೆನ್ನಾಗಾಗತ್ತೆ, ಹೃದಯದ ಮೇಲೆ ಅಥವಾ ರಕ್ತನಾಳಗಳ ಮೇಲೆ ಯಾವುದೇ ಒತ್ತಡ ಬೀಳೋದಿಲ್ಲ. ಅದ್ರ ಜೊತೆಗೆ ಈ ಒಂದು ಲೋ ಬಿ ಪಿಯನ್ನು ಕೂಡ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಅದಕ್ಕೆ ನಮ್ಮ ಶರೀರಕ್ಕೆ ಸಹಾಯ ಆಗತ್ತೆ. ಆದ್ದರಿಂದ ಈ ಎಲ್ಲ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿ. ಸ್ಪೆಷಲಿ ಈ ಬೇಸಿಗೆ ಕಾಲದಲ್ಲಿ ನೀವೆಷ್ಟು ಜಾಗರೂಕರಾಗಿದ್ರೂ ಸಾಕಾಗೋದಿಲ್ಲ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುವಂಥ ಸಂದರ್ಭ ತುಂಬ ಇರುತ್ತೆ. ಸೊ ಆದ್ದರಿಂದ ಆದಷ್ಟು ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳಿ. ಮತ್ತು ರಸಭರಿತ ತರಕಾರಿಗಳು, ಹಣ್ಣುಗಳು ಇವುಗಳನ್ನು ಜಾಸ್ತಿ ಸೇವಿಸಿ. ಮಜ್ಜಿಗೆ, ನೀರು, ಎಳ್ನೀರು, ಕಬ್ಬಿನ ಹಾಲಿನ ರಸ ಏನು ಸಿಗುತ್ತೆ ಅದನ್ನು ಸೇವನೆ ಮಾಡಿ. ಸೊ ದಟ್ ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ನಿಮ್ಮ ದೇಹದ ದ್ರವದ ಅಂಶವನ್ನು ಜಾಸ್ತಿ ಮಾಡಿಟ್ಕೊಳ್ಳಿ. ಅದರಿಂದಾಗಿ ನೀವು ಲೋ ಬಿ ಪಿಗೆ ತುತ್ತಾಗೋದ್ರಿಂದ ನಿಮ್ಮನ್ನು ನೀವು ರಕ್ಷಣೆಯನ್ನು ಮಾಡ್ಕೊಳ್ಬಹುದು. ಆದ್ದರಿಂದ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಲೋ ಬಿ ಪಿ ಆಗದೇ ಇದ್ದ ಹಾಗೆ ಮೇಂಟೈನ್ ಮಾಡಿ. ಹಾಗೆ ಅಕಸ್ಮಾತ್ ಲೋ ಬಿ ಪಿ ಆಗಿ ಕಣ್ಕತ್ಲೆ ಬಂದು ಅಥವಾ ತಲೆ ತಿರುಗಿ ಬಿದ್ರೂ ಸಹ ತಕ್ಷಣ ಉಪ್ಪು ಸೇರಿಸದಂತಹ 1 ಲೋಟ ನೀರನ್ನು ಅವರಿಗೆ ಇಮಿಡಿಯೇಟ್ ಕುಡಿಸೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಈ ಒಂದು ಲೋ ಬಿ ಪಿಯಿಂದ ಅವರನ್ನು ನೀವು ಬಚಾವ್ ಮಾಡಬಹುದು. ಕಣ್ಕತ್ಲೆ ಬಂದಿರೋದ್ರಿಂದ ಕೂಡ ಬಚಾವ್ ಮಾಡಬಹುದು. ಆರಾಮವಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಸೊ ಅದರಿಂದ ಈ ಎಲ್ಲ ಒಂದು ಟಿಪ್ಸ್ ಹೇಳಿದೆನಲ್ಲ ಅದನ್ನು ಫಾಲೋ ಮಾಡಿ. ಬೇಸಿಗೆ ಕಾಲದಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಲೋ ಬಿ ಪಿ ಆಗದೆ ಇರೋ ಹಾಗೆ ಕಾಪಾಡ್ಕೊಳ್ಳಿ ನಿಮ್ಮನ್ನು ನೀವು. ಇದ್ರ ಜೊತೆಗೆ ಇನ್ನೊಂದು ತುಂಬ ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಅಕಸ್ಮಾತ್ ಕಣ್ಣು ಬಂದು ಅವ್ರು ಬಿದ್ದಿರ್ತಾರೆ ಅಂತ ಇಟ್ಕೊಳ್ಳಿ. ಯಾರಾದರೂ ನಿಮ್ಮ ಆಸುಪಾಸಿನಲ್ಲಿ ಅಕಸ್ಮಾತ್ ಅವರಿಗೆ ಲೋ ಬಿ ಪಿ ಆಗಿದೆ, ತುಂಬ ಸುಸ್ತಾಗಿದೆ, ಜೋರಾಗಿ ತಲೆ ತಿರುಗಿ ಬಂದು ಕಣ್ಕತ್ಲೆ ಬಂದು ಬಿದ್ದುಬಿಟ್ಟಿರ್ತಾರೆ ಅಂತಂದರೆ ನೀವೇನು ಮಾಡಬೇಕು, ಅವರನ್ನು ಅಂಗಾತ ಮಲಗಿಸ್ಬಿಟ್ಟು ಅವರ 2 ಕಾಲುಗಳನ್ನು ನೇರವಾಗಿ ಎತ್ತಿ ಹಿಡಿಬೇಕು. ಅವರಿಗೆ ತಲೆ ಸುತ್ತು ನಿಂತು ಅವರು ಕಣ್ಬಿಟ್ಟು ಆರಾಮಾಗಿ ಮಾತಾಡಲಿವರೆಗೂ ನೀವು 2 ಕಾಲುಗಳನ್ನು ಎತ್ತಿ ಹಿಡ್ಕೊಂಡ್ರೆ ಸಾಕು. ಸೊ ದಟ್ ಏನಾಗತ್ತಪ್ಪ ಅಂತಂದರೆ ಎಲ್ಲ ಬ್ಲಡ್ಡು ಹೃದಯದ ಕಡೆಗೆ ಚಲಿಸ್ಬಿಟ್ಟು
ಚೆನ್ನಾಗಿ ಹೃದಯ ಪಂಪ್ ಮಾಡೋದಕ್ಕೂ ಈಸಿ ಆಗುತ್ತೆ. ಒತ್ತಡ ಜಾಸ್ತಿಯಾಗಿ ಅಂತಂದರೆ ಹೃದಯದ ರಕ್ತನಾಳಗಳಲ್ಲಿ ಒತ್ತಡ ಜಾಸ್ತಿಯಾಗಿ ಆ ಒಂದು ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ. ಜಾಸ್ತಿ ಆಗುತ್ತೆ ಅಂತ ಅಧಿಕ ರಕ್ತದೊತ್ತಡ ಆಗ್ಬಿಡತ್ತೆ ಅಂತಲ್ಲ, ಲೋ ಬಿ ಪಿ ಆಗಿದ್ರಿಂದ ಅವರನ್ನು ನೀವು ಬಚಾವ್ ಮಾಡ್ಬೋದು. ಅದು ಸಮತೋಲನಕ್ಕೆ ಬರುತ್ತೆ. ಸೊ ಅದರಿಂದ ಅಕಸ್ಮಾತ್ ವ್ಯಕ್ತಿ ಕೆಳಗೆ ಬಿದ್ದಿದ್ರೆ ಅವನ ಕಾಲುಗಳನ್ನು ನೇರವಾಗಿ ಮೇಲೆ ಎತ್ತೋದ್ರಿಂದ ನೀವು ಅವನನ್ನು ಲೋ ಬಿ ಪಿಯಿಂದ ಅಥವಾ ಆತನ ಸಮಸ್ಯೆಯಿಂದ ನೀವು ಅವನನ್ನು ಬಚಾವ್ ಮಾಡಬಹುದು. ಅವನನ್ನು ಅಥವಾ ಅವಳನ್ನು ಯಾರೇ ಕೂಡ ಆಗಿರ್ಬೋದು. ಕಾಲನ್ನು ಮೇಲೆ ಎತ್ತಿ ನಿಲ್ಲಿಸೋದ್ರಿಂದ ಅವರನ್ನು ನೀವು ಲೋ ಬಿ ಪಿಯಿಂದ ಬಚಾವ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಿ ನಿರ್ಜಲೀಕರಣದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಡಿಹೈಡ್ರೇಷನ್ ಆಗದೆ ಇರೋ ಹಂಗೆ ಮಾಡ್ಕೊಳ್ಳಿ. ಲೋ ಬಿ ಪಿಯಿಂದ ನಿಮ್ಮನ್ನು ಕಾಪಾಡ್ಕೊಳ್ಳಿ. ಇಂತಹ ಹಲವಾರು ಮಾಹಿತಿಯುಕ್ತ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಆರೋಗ್ಯವಾಗಿರಿ, ನೀರು ಚೆನ್ನಾಗಿ ಕುಡಿತಾ ಇರಿ. ತುಂಬ ಬೇಸಿಗೆ ಕಾಲ ಇದು, ಬಿಸಿ ಜಳ ತಡೆಯೋಕ್ಕಾಗ್ತಾ ಇಲ್ಲ. ಅದರಿಂದ ನೀರು ಹೆಚ್ಚು ನೀರು ಕುಡೀರಿ. ಕನಿಷ್ಠ 3 ಲೀಟರ್ ಅಷ್ಟಾದರೂ ನೀರನ್ನು ಕುಡಿಬೇಕು. ಜೊತೆಗೆ ಬೇರೆ ರಸಭರಿತ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ಳಿ. ಲೋ ಬಿ ಪಿಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ನಮಸ್ಕಾರ.